ಪೂರ್ಣಿಮಾ ಅವರೇ, ಸಮಸ್ಯೆ ಇರೋದು ನಮ್ಮ ಇಡೀ ಶಿಕ್ಷಣ ವ್ಯವಸ್ಥೆಯಲ್ಲಿ. ನೀವೇ ಹೇಳ್ದಂಗೆ ಮಕ್ಕಳಿಗೆ ನಾವ್ ಏನ್ ಕಲಿಸ್ತಾ ಇದ್ದೀವಿ ಮತ್ತೆ ಏನ್ ಕಲಿಸ್ಬೇಕಾಗಿದೆ. ಒಂದು ನೀಟ್ ಅನ್ನೋದೇ ದೊಡ್ಡ ಒಂದು ಬಿಸ್ನೆಸ್. ಅದು ಶಿಕ್ಷಣವೇ ವ್ಯಾಪಾರೀಕರಣ ಆಗೋಗ್ಬಿಟ್ಟಿದೆ. ಅದರಲ್ಲಿ ನೀಟ್ ಅನ್ನೋದಂತೂ ಹಲವಾರು ಕೋಟಿ ರೂಪಾಯಿಗಳನ್ನ ಪಡೆದುಕೊಳ್ಳುವ ಮತ್ತು ದುಡ್ಡು ಮಾಡುವಂತ ಒಂದು ಕೆಲಸ ಆಗಿರೋದ್ರಿಂದ ಅದನ್ನ ಬಿಡೋದಕ್ಕೆ ಮತ್ತೆ ಎಲ್ಲಾ ಪೊಲಿಟಿಷಿಯನ್ಸ್, ಎಲ್ಲಾ ಪಾರ್ಟಿಗಳು ಇದರಲ್ಲಿ ಪಾಲುದಾರರಿದ್ದಾರೆ. ಈ ಶಿಕ್ಷಣದ ವ್ಯಾಪಾರೀಕರಣ ಇರ್ಬೋದು ಅಥವಾ ಆರೋಗ್ಯದಲ್ಲಿ ಇರ್ಬೋದು. ಹಾಗಾಗಿ ಈ ಸಂದರ್ಭ ಬರೀ ಇಷ್ಟಕ್ಕೆ ಸೀಮಿತ ಆಗದೆ ಸಂಪೂರ್ಣ ಶಿಕ್ಷಣದ ಸುಧಾರಣೆಗೆ ಕಾರಣ ಆಗಬೇಕಾ? ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ಇವಾಗ ಏನೋ ಇವರು NEP ಅಂತ ಹೇಳಿತಂದ್ರಲ್ಲ, ನ್ಯಾಷನಲ್ ಎಜುಕೇಶನ್ ಪಾಲಿಸಿ, ಒಂದಷ್ಟು ಯೋಜನೆಗಳು ತುಂಬಾ ಚೆನ್ನಾಗಿದಾವೆ ಅಥವಾ ಸ್ಟ್ರಕ್ಚರ್ ತುಂಬಾ ಚೆನ್ನಾಗಿದೆ. ಅದನ್ನೇ ನೀವು ಜನಗಳಿಗೆ ಅಥವಾ ಪೇರೆಂಟ್ಸ್ಗಳಿಗೆ, ಎಜುಕೇಶನ್ ಸಿಸ್ಟಮ್ ಅಲ್ಲಿ ಯಾರ್ಯಾರು ಇದಾರೋ ಅವ್ರಿಗೆಲ್ಲ ತೋರಿಸಿ ಓಟ್ ತಗೊಂಡ್ರಿ ಅಲ್ವಾ, ಎಷ್ಟು ಮಟ್ಟಿಗೆ ಇಂಪ್ಲಿಮೆಂಟ್ ಮಾಡಿದೀರಾ? ಎಲ್ಲಾರು ಹೇಳ್ತಾರೆ ಡಾಕ್ಟರ್ ಇಂಜಿನಿಯರ್ನೇ ಅಲ್ಟಿಮೇಟ್ ಅಲ್ಲ, ಬೇರೆ ಯಾವ್ದು ಕೋರ್ಸ್ಗಳಿದಾವೆ, ಫಾರೆಸ್ಟ್ರಿ ಮಾಡಿ, ಸಿರಿಕಲ್ಚರ್ ಮಾಡಿ, ಅಗ್ರಿಕಲ್ಚರ್ ಮಾಡಿ, BSc ಅದಿದೆ ಅಂತ. ಜಾಬ್ ಆಪರ್ಚುನಿಟೀಸ್ ಏನಿದೆ? ಈಗ ನಿಮ್ ಬರೋ ಶಿಕ್ಷಣ ಸಂಸ್ಥೆಗಳೆಲ್ಲ, ವೈದ್ಯಕೀಯ ಶಿಕ್ಷಣ ಸಂಸ್ಥೆಗಳೆಲ್ಲ ಪಾಲಿಟಿಷಿಯನ್ಸ್ ಹೆಸರಲ್ಲೇ ಇರೋದು, ಅವರೇ ಕಟ್ಟಿರೋದು. ಇಂಜಿನಿಯರಿಂಗ್ ಕಾಲೇಜ್ಗಳು ಇರೋದೆಲ್ಲವೂ ಪಾಲಿಟಿಷಿಯನ್ಸ್ಗಳ ಹೆಸರಿನಲ್ಲೇ. ಎರಡರಲ್ಲಿ ಸಾಕು ಸಾಕು ಅನ್ನುವಷ್ಟು ಮಕ್ಕಳುಗಳನ್ನ ತುಂಬಿ, ಅಥವಾ ಇದೆರಡು ಇದು ಬಿಟ್ರೆ ನಿಮ್ಗೆ ಆಪ್ಷನ್ ಇಲ್ಲ ಅನ್ನೋದನ್ನ ಮಕ್ಳಿಗೆ ತುಂಬಿ, ಈಗ ಆಪ್ಷನ್ ಇದೆ, ಈ ಆಪ್ಷನ್ ಇದೆ, ಇದ್ ತಗೊಳ್ಳಿ, ಏರೋನಾಟಿಕ್ಸ್ ತಗೊಳ್ಳಿ ಅಂತೆಲ್ಲ ನೀವ್ ಹೇಳ್ತಿದ್ದೀರಲ್ವಾ, ತಪ್ಪಿಲ್ಲ. ಹೊಸ ಹೊಸ ಕೋರ್ಸ್ಗಳನ್ನ ತರ್ತಾ ಇದ್ದೀರಾ, ಯೂನಿವರ್ಸಿಟಿನಲ್ಲಿ ಬೇರೆ ಬೇರೆ ಕೋರ್ಸ್ಗಳನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀರಾ, ಸರಿ. ಮಗು ಪಾಸ್ ಔಟ್ ಆಗಿ ಆಚೆ ಬಂದ ಮೇಲೆ ಆ ಮಗುವಿಗೆ ಜಾಬ್ ಆಪರ್ಚುನಿಟೀಸ್ ಏನಿದೆ? ಬೇರೆ ದೇಶಕ್ಕೆ ಹೋದ್ರೆ, ಈ ಕೋರ್ಸ್ ಮುಗಿಸ್ಕೊಂಡು ಪಾಪ ಅವನು ಬೇರೆ ದೇಶದಲ್ಲಿ ಯಾವ್ದೊಂದು ಆಪರ್ಚುನಿಟಿ ಸಿಗುತ್ತೆ ಅಂತ ಅಲ್ಲಿಗೆ ಹೋದ್ರೆ ಅವನನ್ನು ದೇಶದ್ರೋಹಿ ಅಂತ ಇದ್ದೀರಾ. ದೇಶದ ಒಳಗಡೆನೆ ಉದ್ಯೋಗ ಸೃಷ್ಟಿಗಳನ್ನು ನೀವು ಮಾಡ್ತಾ ಇಲ್ಲ. ಮತ್ತೆ ಒಂದ್ ಡಿಗ್ರಿ ತಗೊಂಡಿರೋ ಹುಡುಗ ತಾನು ಇಷ್ಟಪಟ್ಟು ಇಂಥದ್ದೇ ಒಂದು ವಿಷಯದಲ್ಲಿ ನನಗೆ ಆಸಕ್ತಿ ಇದೆ, ಓಷನ್ ಟೆಕ್ನಾಲಜಿನೋ, ಮರೈನ್ ಬಯಾಲಜಿನೋ ಹೊಸ ಅದ್ ಇಂಟ್ರೊಡ್ಯೂಸ್ ಮಾಡಿದಿರಲ್ಲ, ಡಿಗ್ರಿನೋ, ಮಾಸ್ಟರ್ ಡಿಗ್ರಿನೋ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಓದಿರ್ತವೆ, ಒಂದು ಒಳ್ಳೆ ಮಾರ್ಕ್ಸ್ ತೆಗ್ದಿರ್ತವೆ, ಪಾಸ್ ಔಟ್ ಆಗಿ ಆಚೆ ಬಂದ ಮೇಲೆ ಯಾಕಾದ್ರೂ ಈ ಕೋರ್ಸ್ ತಗೊಂಡು ಅನ್ನಂಗ್ ಮಾಡ್ಬಿಟ್ಟಿದ್ದೀರಲ್ಲ ಮಕ್ಳಿಗೆ ನೀವು. ಅದಲ್ವಾ ರೆವಲ್ಯೂಷನ್ ಅಂತ ಅಂದ್ರೆ? ಈಗ ನಾನು ಒಂದು ಸಂಸ್ಥೆ ನಡೆಸ್ತಾ ಇದ್ದೀನಿ ಅಥವಾ ಒಂದು ಫ್ಯಾಕ್ಟ್ರಿ ನಡೆಸ್ತಿದ್ದೀನಿ ಅಂತ ಇಟ್ಕೊಳ್ಳೋಣ. ನಾನು ಅದರಲ್ಲಿ ಕಚ್ಚಾ ವಸ್ತುಗಳನ್ನ ತಂದು ಸಿದ್ಧ ವಸ್ತುಗಳನ್ನಾಗಿ ಮಾಡ್ತೀನಿ, ಒಂದು ಮ್ಯಾನುಫ್ಯಾಕ್ಚರ್ ಮಾಡ್ತೀನಿ. ಅದನ್ನ ಮಾರ್ಕೆಟ್ಗೆ ತಗೊಂಡೋಗಿ ಹಾಕ್ಬೇಕು. ಮ್ಯಾನುಫ್ಯಾಕ್ಚರ್ ಮಾಡಿ ಒಂದು ಲೋಡ್ ತುಂಬಿ ಗೋಡೌನ್ ಹಾಕಿದ್ಮೇಲೆ ಅದನ್ನ ಮಾರ್ಕೆಟಿಂಗ್ ಮಾಡೋದು ಹೇಗೆ ಅಂತ ನನಗೆ ಕಲ್ಸ್ಕೊಡ್ಲಿಲ್ಲ. ಅಥವಾ ಇಂಥದೊಂದು ಪ್ರಾಡಕ್ಟ್ ಅನ್ನ ನಾನು ಪ್ರೊಡ್ಯೂಸ್ ಮಾಡಿದೀನಿ, ಅದನ್ನ ಹೇಗ್ ಸೇಲ್ ಮಾಡ್ಬೇಕು ಗೊತ್ತಿಲ್ಲ, ಅಥವಾ ಕೊಂಡ್ಕೊಳ್ಳೋರು ಯಾರು ಇಲ್ಲ ಅಂತಂದ್ರೆ ಅದಕ್ಕೆ ಇನ್ವೆಸ್ಟ್ ಮಾಡಿದ್ರು ಅವ್ನು ಬೀದಿಗೆ ಬರ್ತಾನೆ, ಹೌದಲ್ವೋ? ಸೊ ಹಂಗಾಗಿ ಮಕ್ಳ ವಿಷಯದಲ್ಲೂ ಅಷ್ಟೇ. ಇಷ್ಟಪಟ್ಟಿದ್ ಒಂದ್ ಕೋರ್ಸ್ ತೆಗೆದು 5 ವರ್ಷ, ಒಂದ್ 6 ವರ್ಷ ಒಂದ್ ಕೋರ್ಸ್ಗೆ ಮೀಸಲು ಇಟ್ಟಿರ್ತಾರೆ ಅಂತ ಹೇಳಿದ್ರೆ, ಅವ್ರು ಪಾಸ್ ಔಟ್ ಆಗಿ ಆಚೆ ಬಂದ ಮೇಲೆ ಅವ್ರಿಗೆ ಓದಿರೋ ತಕ್ಕನಂಗೆ ಒಂದು ಜಾಬ್ ಸಿಕ್ಕಿಲ್ಲ ಅಂತಂತಂದ್ರೆ ಆ ಕೋರ್ಸ್ ಅನ್ನ ನೀವು ಒಂದು ಯೂನಿವರ್ಸಿಟಿಗೋ, CBSE ನಲ್ಲೋ ಎಲ್ಲೋ ಇಂಪ್ಲಿಮೆಂಟ್ ಮಾಡಿ ಪ್ರಯೋಜನ ಏನು? ನೀವು ಇಂಪ್ಲಿಮೆಂಟ್ ಮಾಡೋಕ್ಕಿಂತ ಮುಂಚೆ ಅದು ಔಟ್ಪುಟ್ ಬಂದಾಗ ಆ ಮಕ್ಳಿಗೆ ಆಗೋಂತಹ ಅನುಕೂಲಗಳು ಯಾವ್ಯಾವ್ದು, ಜಾಬ್ ಆಪರ್ಚುನಿಟೀಸ್ ಏನೇನ್ ಸೃಷ್ಟಿ ಮಾಡ್ಬೇಕು ಅದನ್ನೆಲ್ಲ ಮಾಡ್ಬೇಕಿತ್ತಲ್ಲ. ನೀವು ಆ ಪ್ರಿಪರೇಷನ್ ಅನ್ನೇ ಮಾಡ್ಕೊಳ್ದೆ ಬ್ಲೈಂಡ್ ಆಗಿ ಒಂದ್ ಹೊಸ ಕೋರ್ಸ್ ಮಾಡ್ಬಿಟ್ಟಿದೀವಿ ಅಂತ ಮಾಡ್ಬಿಟ್ರೆ ಎಲ್ಲರೂ ಮಾಡ್ತಾರೆ ಅದನ್ನ. ಅಥವಾ ಈಗ ಏನ್ ಹೇಳ್ಬೋದು, ಈಗ ಫಾರ್ ಎಕ್ಸಾಂಪಲ್ ಬೇಡ ಸಾಕಂತ ಅನ್ಕೊಂತೀನಿ, ಇದೆಷ್ಟು ಎಸ್ ಮಾತನಾಡ್ತೀನಿ. ಇಟ್ನಾಳವ್ರೆ ಕೇಳಿಸ್ತಿದೆ ಅಲ್ಲ? ಓಕೆ, ಪೂರ್ಣಿಮಾ ಅವ್ರೆ, ಇದ್ರ ಬಗ್ಗೆ ಏನಾದ್ರು ಕಮೆಂಟ್ ಮಾಡ್ತೀರಾ ನೀವು? ಈ ಒಂದು ಮನೋಭಾವನ ನಾರ್ಸಿಸ್ಟ್ ಬುದ್ಧಿ ಅಂತ ಕರಿತೀವಿ ನಾವು. ಅಂದ್ರೆ ನಾರ್ಸಿಸಮ್ ಏನ್ ಇದ್ ಮಾಡುತ್ತೆ ಅಂತ ಹೇಳಿದ್ರೆ, ಈಗೋ, ನಾನ್ ಯಾಕೆ ಮಾಡಬೇಕು, ತಪ್ಪು ಮಾಡಿದ್ರು ನಾನು ಒಪ್ಕೊಳ್ಳೋದಿಲ್ಲ, ನಾನ್ ತಪ್ಪು ಮಾಡಿದೀನಿ, ಅದಕ್ಕೇನ್ ಇವಾಗ ಅಂತ ಅನ್ನೋದು ನಾರ್ಸಿಸಮ್ ಸರ್ಕಾರದ ಮುಖ್ಯ ಗುಣ. ಹೌದು, ಅದು ಎದ್ದು ಕಾಣ್ತಾ ಇದೆ. ಆಮೇಲೆ ಒಂದು ಏನಂದ್ರೆ, ಇವ್ರದ್ದು ಇದು ಒಂದೇ ಹಗರಣ ಅಲ್ವಲ್ಲ, ಬ್ಯಾಕ್ ಟು ಬ್ಯಾಕ್ 7 ಪ್ರೊಟೆಸ್ಟ್ ನಡೀತಾ ಇದೆ ದೇಶದಲ್ಲಿ. ಮೇನ್ ಸ್ಟ್ರೀಮ್ ಅಲ್ಲಿ ಯಾವುದು ಬರ್ತಾ ಇಲ್ಲ. ಫಾರೆಸ್ಟ್ ಎನ್ಕ್ರೋಚ್ಮೆಂಟ್ ಆಗಿರಬಹುದು, ಈಗ ಏನು ಅರಾಜಕತೆನೇ ನಡೀತಾ ಇದೆ ಉತ್ತರ ಭಾರತದಲ್ಲಂತೂ. ದಕ್ಷಿಣದವರು ನಾವು ಸ್ವಲ್ಪ ಉಸಿರಾಡ್ತಾ ಇದೀವಿ. ಉತ್ತರದಲ್ಲಂತೂ ಎಲ್ಲೇ ಹೋದ್ರು ನಿಮಗೆ ಮೈನಿಂಗು, ಫಾರೆಸ್ಟ್ ಎನ್ಕ್ರೋಚ್ಮೆಂಟ್, ದೇಶ ಒಂಥರ ಧರ್ಮಗಳ ನಡುವಿನ ಜಗಳಗಳಿರ್ಬೋದು, ಯಾವುದೋ ಒಂದ್ ತರದಲ್ಲಿ ನಲುಗ್ತಾನೆ ಇದೆ ಉತ್ತರ ಭಾರತ. ಸೊ ಇವ್ರೇನಾದ್ರೂ
ಏನು ಎಜುಕೇಶನ್ ಮಿನಿಸ್ಟರ್ ಏನಾದ್ರೂ ರೆಸಿಗ್ನೇಷನ್ ಕೊಡೋಕೆ ಇವರು ಒತ್ತಡಕ್ಕೆ ಒಪ್ಕೊಂಡ್ಬಿಟ್ರು ಅಂತ ಹೇಳಿದ್ರೆ ನೆಕ್ಸ್ಟ್ ಇವರು ಇನ್ನೊಬ್ರನ್ನ ಕೇಳ್ತಾರೆ, ಇನ್ನೊಬ್ಬ ಮಿನಿಸ್ಟರ್ ನೀನು ಕೊಡಪ್ಪ ಅಂತ. ಅಥವಾ ಈಗ ಎಥನಾಲ್ ಇಶ್ಯೂ ನಡೀತಾ ಇದೆ, 20% E20 ಏನು ಎಥನಾಲ್ ಇಶ್ಯೂಸ್ ನಡೀತಾ ಇದೆ. ನೆಕ್ಸ್ಟ್ ನಿತಿನ್ ಗಡ್ಕರಿ ಕೇಳಬಹುದು ಅವರು. ಇಷ್ಟೆಲ್ಲ ಲೂಪ್ ಹೋಲ್ಸ್ ಗಳನ್ನ ಇಟ್ಕೊಂಡು ನೀವು ಪ್ರಧಾನ ಮಂತ್ರಿ ಆಗಕ್ಕೆ ಲಾಯಕ್ಕಿಲ್ಲ ಅಂತ ನೆಕ್ಸ್ಟ್ ಇನ್ನೊಂದ್ಸತಿ ಪ್ರಧಾನ ಮಂತ್ರಿಗೂ ರಿಸೈನ್ ಮಾಡಿ ಅಂತ ಪ್ರೊಟೆಸ್ಟ್ ಕೂರ್ಬೋದು. ಸೊ ಇದು ಒಂದಕ್ಕೆ ಮುಗಿಯೋದಲ್ಲ ಅನ್ನೋದು ಅವ್ರಿಗೆ ತುಂಬಾ ಚೆನ್ನಾಗಿ ಮನವರಿಕೆ ಆಗಿದೆ. ಯಾಕಂದ್ರೆ ಅವರಿಗೆ ಗೊತ್ತು ನಾವ್ ಯಾವ್ಯಾವ್ದ್ರಲ್ಲಿ ಸಿಗಾಕೊಂಡಿದೀವಿ ಅಂತ ಅನ್ನೋದು. ಒಂದಕ್ ಮಾಡಿದ್ರೆ ಮತ್ತೆ ಎಲ್ಲರನ್ನು ಬ್ಯಾಕ್ ಟು ಬ್ಯಾಕ್ ಅದಕ್ಕೆ ಸಿಗಾಕೋತೀವೇನೋ ಅಂತ ಅನ್ನೋ ಒಂದು ಆ ಭಯ ಕೂಡ ಅವರಲ್ಲಿ ಇರ್ಬೋದೇನೋ ಅಂತ ನನಗೆ ಅನ್ಸುತ್ತೆ. ಓಕೆ, ಆದ್ರೆ ಓಕೆ ಮಾತಾಡ್ತೀನಿ. ಪೂರ್ಣಿಮಾ ಅವರೇ, ನೀವು ಮೊದಲಿಗೆ ಮಾತಾಡಕ್ಕೆ ಹೊರಟ್ರಿ, ಅಂದ್ರೆ ಇದನ್ನ ಸತ್ಯವನ್ನ ಮಾತಾಡಿದ್ರೆ ಮತ್ತು ಅಂತಃಕರಣ ಕಾಳಜಿಯಿಂದ ಮಾತಾಡಿದ್ರೆ ಅದನ್ನ ದೇಶ ವಿರೋಧಿ ಈ ತರದ್ ಮಾತಾಡ್ತಾರೆ ಅಂತ. ಈಗಲೂ ಕೆಲವರು ಮಾತನಾಡ್ತಾರೆ, ಸತ್ತೋಗಿರೋ ವಿದ್ಯಾರ್ಥಿಗಳು ವೈದ್ಯರಾಗೋದಕ್ಕೆ ಲಾಯಕ್ಕಿರ್ಲಿಲ್ಲ ಮತ್ತು ನಿಮ್ಮ ಕಣ್ಣೀರು ನಾಟಕೀಯ, ಈ ತರದ ಮಾತುಗಳನ್ನ ಕೇಳಿದಾಗ ಬೇಸರ ಆಗತ್ತೆ, ಅವ್ರ ಬಗ್ಗೆ ಅನುಕಂಪ ಕರುಣೆ ಬರುತ್ತೆ. ಏನ್ ಅನ್ಸುತ್ತೆ ನಿಮ್ಗೆ? ನನಗೆ ಇದಕ್ಕೆಲ್ಲ ಬೇಜಾರಾಗೋದಿಲ್ಲ ಮ್ಯಾಮ್. ಬಟ್ ಮಕ್ಕಳ ಬಗ್ಗೆ, ಸತ್ತಿರೋರ್ ಬಗ್ಗೆ ಇವರು ಹಿಂದೂ ಧರ್ಮ ಅಂತ ಹೇಳ್ತಾರಲ್ವಾ, ಧರ್ಮ ಏನ್ ಹೇಳುತ್ತೆ ಗೊತ್ತಾ? ಸತ್ತೋರ್ ಬಗ್ಗೆ ಯಾವತ್ತೂ ಕೆಟ್ಟದ್ ಮಾತಾಡಬಾರ್ದು ಅಂತ ನಿಮ್ ಪುರಾಣಗಳಲ್ಲೇ ಬರೆದಿದ್ದಾರೆ. ಸತ್ತೋರ್ ದೇವರಾದ್ರೂ ಅವ್ರ ಬಗ್ಗೆ ಕೆಟ್ಟದ್ ಮಾತಾಡಬಾರ್ದು ಅಂತ. ಇದನ್ನ ಮಾತಾಡಿದ್ರೆ ಹಿಂದೂ ವಿರೋಧಿಗಳಲ್ವಾ ಅವರು? ಇವ್ರಿಗೆ ಗೊತ್ತಿತ್ತಾ ಆ ಮಗು ಫ್ರಸ್ಟ್ರೇಷನ್ ಏನಿತ್ತು? ಯಾಕಂದ್ರೆ ಯಾವ ಮಗುನೂ ಒಂದೇ ಕಾರಣಕ್ಕೆ ಏಕದಮ್ ಸೂಸೈಡ್ ಮಾಡ್ಕೊಂಡ್ಬಿಡ್ಬೇಕು, ಸತ್ತೋಗ್ಬಿಡ್ಬೇಕು ಅಂತ ಯಾವ ಮಗುಗೂ ತಲೆಯಲ್ಲಿ ಬರಲ್ಲ. ಇಟ್ಸ್ ಎ ಕ್ಯುಮುಲೇಟಿವ್ ರಿಯಾಕ್ಷನ್. ಕೂತ್ಕೊಂಡು ಯೋಚನೆ ಮಾಡಿರುತ್ತೆ, ನಾನು ಈ ಸತಿ ತುಂಬಾ ಚೆನ್ನಾಗಿ ಓದಿದ್ದೆ, ನೆಕ್ಸ್ಟ್ ಸತಿ ಬರ್ದೇ ಇದ್ರೆ ನಾನು ಈ ಸತಿ ಡಾಕ್ಟರ್ ಆಗ್ಬೋದಿತ್ತು, ಅಕಸ್ಮಾತ್ ಸೆಕೆಂಡ್ ಅಟೆಂಪ್ಟ್ ಅಲ್ಲಿ ನನ್ಗೆ ಆಗದೆ ಇದ್ರೆ, ಅಪ್ಪ ಇಷ್ಟು ಸಾಲ ಮಾಡಿ ನಾನು ಓದಿಸಿದ್ದಾರೆ, ಮೋಸ ಆದ್ರೆ, ಅಥವಾ ಇದು ನನ್ನ ತಲೆಯಲ್ಲಿ ನಾನು ಆಲ್ರೆಡಿ ಫಿಕ್ಸ್ ಆಗ್ಬಿಟ್ಟಿದ್ದೀನಿ ನಾನು ಡಾಕ್ಟರ್ ಆಗ್ಬೇಕು ಅಂತ, ಇನ್ನೊಂದು ಆಪ್ಷನ್ ನನಗಿಲ್ಲ ಅಂತ ಅನ್ನೋದನ್ನ ಮಗು ಆಲ್ರೆಡಿ ಡೈಜೆಸ್ಟ್ ಮಾಡ್ಕೊಂಡ್ ಬಿಟ್ಟಿದೆ. ಅದರಿಂದ ಆಚೆ ಬರಕ್ ಆಗ್ತಾ ಇಲ್ಲ. ಈ ತರ ಸಾವಿರಾರು ರೀಸನ್ಗಳಿರ್ತವೆ. ಯಾವ ಮಗುನು ಸೂಸೈಡ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನಾನು ಇವತ್ತೇ ಸತ್ತೋಗ್ಬಿಡ್ಬೇಕು ಅಂತ ಡಿಸೈಡ್ ಆಗಿ ಸತ್ತಿರಲ್ಲ. ಇಟ್ಸ್ ಅ ಕ್ಯುಮುಲೇಟಿವ್ ರಿಯಾಕ್ಷನ್. ಅದ್ರಿಂದ ತುಂಬಾ ಸ್ಟ್ರಗಲ್ ಮಾಡಿರ್ತವೆ. ಆ ಮೆಂಟಲ್ ಹೆಲ್ತ್ ಎಷ್ಟು ಹದಗೆಟ್ಟಿರುತ್ತೆ ಅಂತ ಹೇಳಿ ಬಹುಶಃ ಅದನ್ನ ಅನುಭವಿಸಿರೋರ್ಗೆ ಮಾತ್ರ ಗೊತ್ತಾಗುತ್ತೆ. ಈ ರೀತಿ ಕಮೆಂಟ್ ಮಾಡೋರು ಯಾರು ಗೊತ್ತಾ? ಇವ್ರಿಗೆ ಎಜುಕೇಶನ್ ಇರೋದಿಲ್ಲ. ಇವ್ರು ಯಾರ್ಯಾರ ರೀತಿ ಕೆಟ್ಟ ಕಮೆಂಟ್ ಮಾಡ್ತಾರೋ ಇವ್ರಿಗೆ ಯಾರಿಗೂ ಎಜುಕೇಶನ್ ಇರೋದಿಲ್ಲ. ಇವರಿಗೆ ಆ ಕೂತು ಓದಿ ಒಂದ್ ಪರೀಕ್ಷೆಗೋ ಒಂದ್ ಇದಕ್ಕೋ ಅಷ್ಟು ಟೈಮ್ನ ಇನ್ವೆಸ್ಟ್ ಮಾಡಿ ಕೂತು ಓದಿರ್ತಾರಲ್ಲ, ಆ ವೇಳೆಯ ಅಥವಾ ಆ ಇನ್ವೆಸ್ಟ್ ಮಾಡಿರೋ ಸಮಯದ ಬೆಲೆ ಅವ್ರಿಗೆ ಗೊತ್ತಿರೋದಿಲ್ಲ. ಅವ್ರಿಗೆಲ್ಲವೂ ಹಾರಿಕೆನೆ. ಆಮೇಲೆ ನನಗೆ ಇದು ನಾಟಕದ ಕಣ್ಣೀರು ಅಂತ ಹೇಳಿದ್ರೆ ಅದ್ ನಿಜವಾಗ್ಲೂ ನಾನು ಒಪ್ಪೋದಿಲ್ಲ. ಯಾಕಂದ್ರೆ ನಾನು ಸೋಷಿಯಲ್ ಮೀಡಿಯಾಗ್ ಬಂದು ಒಂದು 4-5 ವರ್ಷ ಆಯ್ತು. ಇದಿಷ್ಟು 4-5 ವರ್ಷದಲ್ಲಿ ಯಾವುದೇ ವಿಡಿಯೋ ನೋಡಿದ್ರು ನಾನು ಯಾವಾಗ್ಲೂ ನಗ್ತಾ ಇರ್ತೀನಿ. ಏನಾದ್ರು ಒಂದು ಒಳ್ಳೇದ್ ಹೇಳ್ಬೇಕು ಅಂತ ಹೇಳಿ. ಅವತ್ತು ಇಮೋಷನಲ್ ಬರ್ಸ್ಟ್ ಔಟ್ ಆಗಿದ್ದು ನನಗೆ ಆ ಮಕ್ಳನ್ನ ಹಿಂಗೆಲ್ಲ ಹೊಡಿತಿದಾರಲ್ಲ, ನಾವೇ ಒಂದು ಏಟ್ ಹೊಡಿಯಲ್ಲ ಶಾಲೆಯಲ್ಲಿ, ಹಿಂಗೆಲ್ಲ ಹೊಡಿತಿದಾರಲ್ಲ ಅಂತ ತೀರಾ ನಂಗೆ ಹರ್ಟ್ ಆಗಿ ನಾನು ಅದನ್ನ ವಿಡಿಯೋ ಹಾಕಿದ್ದು. ಅದನ್ನ ಯಾವ ತರ ಟ್ರೋಲ್ ಮಾಡಿದ್ರು ಅದು ನಂಗೆ ತಟ್ಟೋದಿಲ್ಲ. ಯಾಕಂದ್ರೆ ಅಂತ ಗಾಂಧಿಯನ್ನೇ ಬಿಡ್ಲಿಲ್ಲ ಇವರು, ಅಂತ ಇಂದಿರಾ ಗಾಂಧಿಯನ್ನೇ ಬಿಡ್ಲಿಲ್ಲ ಇವರು. ನಡು ರಸ್ತೆಯಲ್ಲಿ ಕೊಂದು ಹಾಕ್ಬಿಟ್ರು. ಅದೇನು ಇದಕ್ಕಾಗಿ ದನಿ ಎತ್ತಿರೋ ಗೌರಿ ಲಂಕೇಶ್ನ ಬಿಟ್ರ, MM ಕಲಬುರ್ಗಿ ಅವ್ರನ್ನ ಬಿಟ್ರ, ಯಾರ್ಯಾರು ಇವರನ್ನ ವಿರೋಧಿಸಿದ್ದಾರೋ ಅವ್ರು ಯಾರನ್ನೂ ಬಿಟ್ಟಿಲ್ಲ. ನಾನ್ ಹೇಳೋದು ಅವ್ರೆಲ್ಲರನ್ನ ಮುಗಿಸಿ ನೀವ್ ಎಷ್ಟು ವರ್ಷ ಸಾರ್ಥಕವಾಗಿ ಬದುಕ್ತೀರಾ ಭೂಮಿ ಮೇಲೆ, ನಿಮ್ಗ್ ಸಾವಿಲ್ವಾ ಅಂತ ಹೇಳಿ. ಅದಿದೆ ಯಾವಾಗ ತಿಳ್ಕೊತಾನ ಮನುಷ್ಯ, ಆವಾಗ ಯಾರನ್ನು ವಿರೋಧಿಸೋದಿಲ್ಲ. ಯಾವಾಗ ನಾನು ಇನ್ನೊಬ್ಬರ ಪರ್ಸೆಪ್ಷನ್ ಅಲ್ಲಿ ನಿಂತು ನೋಡ್ತೀನಿ, ಅವರ ಕಷ್ಟಗಳಿಗೆ ಮಿಡಿತೀನೋ, ಆ ಮಾತ್ರ ಹೃದಯ ಇರೋರು ಯಾರು ಇಷ್ಟು ಕೆಟ್ಟ ಕೊಳಕ ಮಾತಾಡೋದಿಲ್ಲ. ಯಾಕಂದ್ರೆ ನನ್ಗೆ ಫಸ್ಟ್ ಟೈಮ್ ಆಗಿದ್ರೆ ನಾನು ಇದನ್ನ ಬೇರೆ ತರ ತಗೋತಾ ಇದ್ನೇನೋ. ನನಗೆ ಈ RSS ಅಥವಾ BJP ITs ಎಲ್ಲ ಅವ್ರು ಕೊಡ್ತಾ ಇರೋ ಟಾರ್ಚರ್ ಇದೆ ಏನು ಮೊದಲನೇ ಅದಲ್ಲ. ಓಕೆ, ಅದಕ್ಕೆ ಇನ್ನೊಂದು ಕೇಳ್ಬೇಕು ಅನ್ಕೊಂಡೆ. ನಿಮ್ ವೈಯಕ್ತಿಕ ಜೊತೆಗೇನೆ ನಿನ್ನೆ ಅಲ್ಲಿ ಯಾರೆಲ್ಲ ಬಲಪ್ರಯೋಗ ಮಾಡಿದ್ದಾರೆ, ಲಾಠಿಯಿಂದ ಹೊಡೆದಿದ್ದಾರೆ, ಒಂದು ಪೊಲೀಸ್ ಯೂನಿಫಾರ್ಮ್ ಅಲ್ಲಿ ಇದ್ರೂ ಕೂಡ ನೇಮ್ ಬ್ಯಾಡ್ಜ್ ಇರ್ಲಿಲ್ಲ, ಇನ್ನೊಂದು ಸಿವಿಲ್ ಡ್ರೆಸ್ ಅಲ್ಲಿ ಇದ್ರು, ಅವ್ರು ಯಾರು ಕೂಡ ಪೊಲೀಸ್ ಆಗಿರ್ಲಿಲ್ಲ. ಇವರೆಲ್ಲ ಯಾರು ಹಂಗಾದ್ರೆ ಗುಂಡಾಗಳಿದ್ರ ಅಲ್ಲಿ? ಯಾಕಂದ್ರೆ ನೀವು ಈಗ ಈ ಸರಸಂಚಾಲಕರು ಅಥವಾ ಯಾರ್ಯಾರು ಇವರಿದಾರೋ ಅವ್ರನ್ನ ಈಸಿಯಾಗಿ ಬಳಸ್ಕೋತಾರೆ. ಇವ್ರಿಗೆ ಟ್ರೈನ್ ಆಗಿರುತ್ತಲ್ಲ. ನಾನು ಇದನ್ನ ನಂಬ್ತಾ ಇರ್ಲಿಲ್ಲ ಮುಂಚೆ ಹಂಗಿರತ್ತಾ ಅಂತ ಹೇಳಿ.
ಬಟ್ ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ನನ್ನದೇ ಫೋಟೋಗಳನ್ನ ಮಾರ್ಫ್ ಮಾಡಿ ನನ್ ಥ್ರೆಟನಿಂಗ್ ಮಾಡಿರೋದು, ನನ್ನ ಫ್ಯಾಮಿಲಿ ಫೋಟೋಸ್ ತೆಗೆದು ಮಾರ್ಫ್ ಮಾಡಿ ನಿಮ್ಗೆ ಹ್ಮ್ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ನೀನ್ ಆಚೆ ಎಲ್ಲೂ ಓಡಾಡ್ತೀಯ ನೋಡ್ತೀನಿ ಅಂತ ಹೇಳಿ ನನಗೆ ಬೆದರಿಕೆ ತುಂಬಾ ಸಲ ಬಂದಿದೆ. ಹಂಗಾಗಿ ನಮಗೆ ಒಂದು ವಿಡಿಯೋ ಮಾಡಿದ ಇಷ್ಟು ಹೆದರಿಸೋ ಮಟ್ಟಿಗೆ ಇಳಿತಾರೆ ಅಂದ್ರೆ ರಸ್ತೆಗಿಳಿದು ಹೋರಾಟ ಮಾಡೋರ ಬಾಯಿ ಮುಚ್ಚೋಕೆ ಇವ್ರು ಯಾವ ತರ ಸರ್ಕಸ್ ಬೇಕಾದ್ರೂ ಮಾಡ್ತಾರೆ. ಅದನ್ನ ನಾನು ಕಂಪ್ಲೀಟ್ ಆಗಿ ನಂಬ್ತೀನಿ. ಒಂದ್ ವಿಡಿಯೋಗೆ ಹೆದರಿ ಆ ವಿಡಿಯೋ ಮಾಡೋರು ಬಾಯಿ ಮುಚ್ಚಿಸ್ಬೇಕು ಅಂತ ಅನ್ಕೊಳ್ಳೋರು ಇನ್ನ ರಸ್ತೆಗೆ ಇಳಿದು ಹೋರಾಟ ಮಾಡ್ತಾ ಇರೋರ್ಗೆ ಬಿಡ್ತಾರ? ಅದನ್ನ ಓಕೆ ಟೆಲಿಕಾಸ್ಟ್ ಮಾಡೋಕೂನು ಮಾಧ್ಯಮಗಳಿಗೆ ಹಕ್ಕಿಲ್ಲ. ಯಾಕಂದ್ರೆ ಅವ್ರನ್ನೂ ಕೊಂಡ್ಕೊಂಡ್ಬಿಟ್ಟಿದ್ದಾರೆ ಇವರು. ಅದ್ ಏನ್ ನಡೀತಾ ಇದೆಯೋ ಪ್ರೊಟೆಸ್ಟ್ ಮಾಡೋರಿಗೂ ಇವ್ರು ಬಿಡೋದಿಲ್ಲ. ಅಷ್ಟು ಅರಾಜಕತೆ ದೇಶದಲ್ಲಿ ನಡೀತಾ ಇದೆ. ಬಹುಶಃ ಇದ್ರಿಂದ ಆಚೆ ಬಂದು ಅದ್ ಏನಾಗುತ್ತೋ ಆಗ್ಲಿ, ದೇಶ ಈ ತರ ಇರಬಾರ್ದು ಅಂತ ಯೋಚನೆ ಮಾಡೋರು ಇದನ್ನೆಲ್ಲ ಈ ಕ್ರಿಟಿಕ್ಸ್ಗಳನ್ನೇ ಆಗ್ಲಿ ಈ ಅಸಹ್ಯಗಳನ್ನೇ ಆಗ್ಲಿ ಸಹಿಸ್ತೀನಿ ಅನ್ನೋರು ಒಂದ್ 4 ಜನ ಇದ್ದಾರೆ. ಅಂತವ್ರು ಬಹುಶಃ ಮಾತಾಡ್ತಾರೆ. ಅಂತವ್ರು 4 ಜನ ನೋಡಿ ಇನ್ನೂ 4 ಜನ ಮಾತಾಡ್ತಾರೆ. ದೇಶ ನಿಜವಾಗ್ಲೂ ಬದಲಾಗುತ್ತೆ. ಜನ್ಸಿಗಳು ಇವ್ರು ಅನ್ಕೊಂಡ ಆ ಏನು ಆ ತರ ಪೆದ್ದ ಮಕ್ಕಳಂತೂ ಅಲ್ಲ. ಬಹಳ They ಈಸಿಯಾಗಿ know ತಗೊಂಡ್ಬಿಟ್ಟಿದ್ದಾರೆ what is ಅದನ್ನ. wrong. ಕರೆಕ್ಟ್. They ಓಕೆ. know ಇಕಡೆ what is wrong. ಹಾ, ಇದ್ರ ಬಗ್ಗೆ ಏನ್ ಅನ್ಸುತ್ತೆ ಅಂದ್ರೆ, ಯಾರು ಅನಧಿಕೃತವಾಗಿ ಗೂಂಡಾಗಳ ರೀತಿಯಲ್ಲಿ ಬಂದು ಕರ್ಚಿಫ್ ಎಲ್ಲ ಕಟ್ಕೊಂಡು ಮಾಸ್ಕ್ ಹಾಕೊಂಡು ಹೊಡಿತಾರೆ ಅಂತಂದ್ರೆ ಅದನ್ನು ವ್ಯವಸ್ಥೆ ಗಮನಿಸೋದಿಲ್ಲ, ಅದ್ರ ಬಗ್ಗೆನೂ ಕ್ರಮ ಇಲ್ಲ ಅಂತಂದ್ರೆ ಇದೇನಿದು ಇದು? ಮ್ಯಾಮ್, ನಾನ್ ಹೇಳ್ತಾ ಇರೋದು ಏನ ಹೇಳಿದ್ರೆ ಇದನ್ನ ಅಕಸ್ಮಾತ್ ಆಗಿ ಯಾರೋ ಅಬ್ರಪ್ಟ್ ಆಗಿ ಮಧ್ಯದಲ್ಲಿ ಬಂದು ಮಾಡಿದಿದ್ರೆ ಅಲ್ಲಿವರೆಗೂ ಶಾಕ್ ಆಗ್ತಾ ಇತ್ತು. ಇದ್ಯಾರಪ್ಪ ಇವರು ಸಡನ್ ಆಗಿ ನಮ್ಮ ಮಧ್ಯೆ ಬಂದಿದ್ದಾರೆ, ನಮ್ ಜೊತೆಗೆ ಹೊಡಿತಿದಾರಲ್ಲ ಅಂತ. ಪೊಲೀಸ್ ಓಕೆ, ಅವರೇ ಯಾವ್ದಕ್ಕೂ ರಿಯಾಕ್ಟ್ ಮಾಡ್ತಾ ಇಲ್ಲ ಅಥವಾ ಸರ್ಕಾರನೂ ಅದ್ರ ಬಗ್ಗೆ ಏನು ಮಾತಾಡ್ತಾ ಇಲ್ಲ ಅಂದ್ರೆ ಇದೆಲ್ಲವೂ ಸರಿ. ಪೂರ್ವ ನಿಯೋಜಿತ ಅಥವಾ ಕೃತ್ಯ. ಇದನ್ನ ಓಕೆ, ರೆಡಿ ಬೇಕಂತಾನೆ ಆಗಿದೆ. ಮಾಡ್ತಿರೋದು. ಹಾ, ಅದು ಯಾವ ಇದ್ಮೇಲೆ ಪೊಲೀಸ್ ಹಾ, ಓಕೆ. ಪೂರ್ಣಿಮಾ ಅವರೇ, ಕೊನೆಯದಾಗಿ ಏನ್ ಅನ್ಸುತ್ತೆ ಅಂದ್ರೆ, ಒಂದು ಆಶಾಭಾವನೆ ಅಂತ ಇದು ಜನ್ಸಿಗಳು ಏನೋ ಒಂದು ಬದಲಾವಣೆ ತರ್ತಾರೆ ಅಂತ, ಮತ್ತು ಇಲ್ಲಿ ತನಕದ ಸರ್ವಾಧಿಕಾರಕ್ಕೆ ಅಟ್ಲೀಸ್ಟ್ ಒಂದು ಪೆಟ್ಟು ಬೀಳ್ಬೋದು ಅಂತಿದೆ ಒಂದು ರಾಜೀನಾಮೆಯಿಂದ. ಏನ್ ಹೆಚ್ಚು ಬದಲಾಗದೆ ಇದ್ರೂ ಕೂಡ ಇಲ್ಲ, ನೀವೇನಾದ್ರೂ ತಪ್ಪು ಮಾಡಿದ್ರೆ ಅಕೌಂಟಬಿಲಿಟಿ ತೋರ್ಸ್ಬೇಕಾಗತ್ತೆ ಅನ್ನೋದಕ್ಕಾದ್ರೂ ಆಗ್ಬೋದು. ಏನ್ ಅನ್ಸುತ್ತೆ ತನಗೆ? ಅದು ಅವರು ಎಷ್ಟು ಈಗೋಯಿಸ್ಟಿಕ್ ಆಗಿ ತಗೊಂಡಿದಾರೋ ಅದು ನನ್ಗೆ ಖಂಡಿತವಾಗಿಯೂ ಗೊತ್ತಿಲ್ಲ. ರಾಜೀನಾಮೆ ಅನ್ನೋದನ್ನ ಅಕೌಂಟಬಿಲಿಟಿ ಅಂತ ನಾನು ಕನ್ಸಿಡರ್ ಮಾಡ್ತೀನಿ. ನಾನು ಮಾಡಿದ ತಪ್ಪುಗಳಿಗೆ ತುಂಬಾ ಜನ ಕೇಳಿದ್ರು, ನಿಮ್ ಸ್ಕೂಲಲ್ಲಿ ಯಾರಾದ್ರೂ ಪೇಪರ್ ಟೀಚರ್ ಈ ತರ ಲೀಕ್ ಮಾಡಿದ್ರೆ ಏನ್ ಮಾಡ್ತಿದ್ವಿ ಅಂತ. ನಾವು ನಿಜವಾಗ್ಲೂ ಮನೆ ಕಳಿಸ್ತೀವಿ. ಯಾಕಂದ್ರೆ ಅವ್ರಿಗೆ ಒಂದು ಅಪಾಯಿಂಟ್ಮೆಂಟ್ ಲೆಟರ್ ಕೊಡ್ಬೇಕಾದ್ರೇನೆ ಸ್ಕೂಲ್ ನಾರ್ಮ್ಸ್ ಏನಿದೆ, ನೀವೇನ್ ಮಾಡ್ಬೇಕು, ಡೂಸ್ ಅಂಡ್ ಡೋಂಟ್ಸ್ ಅನ್ನ ಅವ್ರಿಗೆ ಕೊಟ್ಟು ಓದಿಸಿ ಅವ್ರ ಹತ್ರ ಒಂದು ಸಿಗ್ನೇಚರ್ ಹಾಕ್ಸ್ಕೊಂಡಿರ್ತೀವಿ. ಈ ತರ ಯಾವ್ದಾದ್ರು ಒಂದು ಏನು ವಿಚಾರಗಳು ಕಂಡು ಬಂದಲ್ಲಿ ಅವ್ರು ನಿಜವಾಗ್ಲೂ ನಾವು ಮನೆ ಕಳಿಸ್ತೀವಿ. ಯಾಕಂದ್ರೆ ನಾವು ವಿ ಶುಡ್ ಬಿ ಟ್ರಾನ್ಸ್ಪರೆಂಟ್ ಸಿಸ್ಟಮ್ ಅಲ್ಲಿ ಇದ್ದಾಗ. ನಮ್ದು ಒಂದು ಸಿಸ್ಟಮ್ ಅಲ್ವಾ ಸ್ಕೂಲಲ್ಲಿ. ಸೊ ಇಷ್ಟು ದೊಡ್ಡ ದೇಶ ಇದು, ಇಷ್ಟು ದೊಡ್ಡ ಡೆಮೋಕ್ರೆಟಿಕ್ ಕಂಟ್ರಿ, ಇಲ್ಲಿ ನೀವು ಒಬ್ಬ ಶಿಕ್ಷಣ ಮಂತ್ರಿ ಆಗಿದ್ದೀರಾ ಅಂತಂದ್ರೆ ನಿನ್ನ ಅಕೌಂಟಬಿಲಿಟಿ ಎಷ್ಟ್ರ ಮಟ್ಟಿಗೆ ನೀನು ಅದಕ್ಕೆ ಒಂದು ವ್ಯಾಲ್ಯೂ ಅನ್ನ ಒದಗಿಸ್ಬೇಕು. ನಿನ್ ಕೊಟ್ಟಿರೋ ಪಟ್ಟಕ್ಕೆ ಅದು ಕೊಡ್ಬೇಕಾಗಿರೋ ಗೌರವಗಳನ್ನ ನೀನ್ ಕೊಡ್ಬೇಕು. ಅದ್ರಲ್ಲಿ ನೀನ್ ಸೋತಿದ್ಯಾ ಅಂತಂದ್ರೆ ಯು ಹ್ಯಾವ್ ಸರಿ. ಟು ಆಕ್ಸೆಪ್ಟ್. ನನ್ ಕೈಲಿ ಆಗ್ಲಿಲ್ಲ ಕಣಪ್ಪ, ನಂಗೆ ಇದನ್ನ ನಿಭಾಯಿಸಕ್ ಆಗ್ಲಿಲ್ಲ. ನಾನು ಏನೋ ಅನ್ಕೊಂಡಿದ್ದೆ ಅಥವಾ ನಾನು ಈ ಫೀಲ್ಡ್ ನನಗೆ ಹೊಸದು, ಬೇರೆ ಯಾರಾದ್ರೂ ಬಂದು ಇದನ್ನ ನಡ್ಸ್ಕೊಂಡು ಹೋಗ್ಲಿ ಅಂತ ಅಕೌಂಟಬಿಲಿಟಿ ತಗೊಳ್ಳುವಂತಹ ದೊಡ್ಡ ಮನಸ್ಸು ಮಾಡ್ಬೇಕು. ನಾನು ಆವಾಗ್ಲೇ ಓಕೆ. ಹೇಳಿದ ತರ ಇಲ್ಲ, ಯಾವ ನೀವ್ ಅದನ್ನ ಅಲೆಕ್ಷನ್ ಅವಾಗ್ಲೂ ಹೇಳಿದ್ರಿ, ಹಂಗ ಅಕೌಂಟಬಿಲಿಟಿ ತಗೊಂತಾ ಇದ್ರೆ ನಿರ್ಮಲಾ ಸೀತಾರಾಮನ್ ತಗೋಬೇಕು, ಧರ್ಮೇಂದ್ರ ಪ್ರಧಾನ್ ತಗೋಬೇಕು, ನಿತಿನ್ ಗಡ್ಕರಿ ತಗೋಬೇಕು, ಎಪ್ಸ್ಟೀನ್ ಫೈಲ್ಸ್ ಅಲ್ಲಿರೋ ಹರ್ದೀಪ್ ಪುರಿ ತಗೋಬೇಕು, ಎಲ್ಲರೂ ತಗೋಬೇಕಾಗತ್ತಲ್ಲ. ಬಟ್ ಅದೇ ಸಮಸ್ಯೆ ಅಂತ ಅನ್ಸುತ್ತೆ. ಓಕೆ. ಆದ್ರೆ ಅಧಿಕಾರದ ಅಮಲಲ್ಲಿರೋರು ಏನ್ ಬೇಕಾದ್ರೂ ಮಾಡ್ಬೋದು. ಪೂರ್ಣಿಮಾ ಅವ್ರ ಇದ್ರ ಬಗ್ಗೆ ಏನಾದ್ರೂ ಪ್ರತಿಕ್ರಿಯಿಸ್ತೀರಾ? ಈಗಲೇ ಪೆಟ್ಟು ತಿಂದಿದ್ದಾರೆ, 20 ಮಂದಿನ ಕಳ್ಕೊಂಡಿದೀವಿ ನಾವು ಈ ದೇಶದ ಭವಿಷ್ಯವನ್ನ. ಜೊತೆಗೆ ಇಂತರದ್ದು ಏನಾದ್ರೂ ಘಟನೆ ಆಯ್ತಾ, ಆಗತ್ತಾ ಅನ್ನೋ ಒಂದು ಆತಂಕ ಎಲ್ಲರಲ್ಲೂ ಇದೆ. ಬಹುಶಃ ಸತ್ತೋರ್ನು ಒಬ್ರು ಟೆರರಿಸ್ಟ್ ಆಂಟಿ ನ್ಯಾಷನಲ್ ಅಂತ ಲೇಬಲ್ ಮಾಡಿ ಅವರು ಅದನ್ನು ಮುಚ್ಚಾಕೋದ್ರಲ್ಲಿ ನಂಗೇನ್ ಸಂಶಯ ಕಾಣೋದಿಲ್ಲ. ಅಥವಾ ಅವರನ್ನ ಕೊಲ್ಸ್ದೇ ಇರ್ತಾರ ಅಥವಾ ಆತರ ಯೋಚನೆ ಮಾಡ್ತಾರ ಇವರು ಅಂತ ಅನ್ನೋದ್ರಲ್ಲೂ ನಂಗೆ ಸಂಶಯ ಇಲ್ಲ. ಇವ್ರ ತಲೆಯಲ್ಲಿ ಪ್ಲಾನ್ ಎ, ಪ್ಲಾನ್ ಬಿ, ಪ್ಲಾನ್ ಸಿ ಇದ್ದೇ ಇರುತ್ತೆ ಯಾವಾಗ್ಲೂ. ಬಟ್ ಆತರ ಆಗದೆ ಇರ್ಲಿ ಅಂತ ನಾನು ಯಾವಾಗ್ಲೂ ವಿಶ್ ಮಾಡ್ತೀನಿ. ಯಾರು ಅನ್ಯಾಯಕ್ಕೆ ಒಳಗಾಗಿದ್ದಾರೋ ಅವರಿಗೆ ನ್ಯಾಯ ಸಿಗ್ಬೇಕು ಫಸ್ಟ್ ಥಿಂಗ್. ನೀವು ನ್ಯಾಯ ಒದಗಿಸೋದ್ ಬಿಡ್ಬಿಡಿ, ಆದ್ರೆ ಅವ್ರಿಗೆ ಅನ್ಯಾಯ ಅಂತೂ ಮಾಡ್ಬೇಡಿ. ಈ ರೀತಿಯಲ್ಲಿ ಒಂದ್ ರಕ್ತ ಹರಿಸಿನೋ ಒಬ್ರನ್ನ ಕೊಂದು ಅದ್ರ ಮೇಲೆ ಸಾಮ್ರಾಜ್ಯ ಕಟ್ಬೇಕಾಗಿರೋದು ಏನೂ ಇಲ್ಲ ಅಂತ ನನ್ಗನ್ಸುತ್ತೆ. ಆತರ ಯಾರಾದ್ರೂ ಮಾಡಬಾರ್ದು.
ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.